ಸೊ ಗಿಲ್ಲಿ ಅವರ ಜೀವನ ಇನ್ಮೇಲೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಒಬ್ಬ ಬಡ ಕುಟುಂಬದಿಂದ ಬಂದಿರುವಂತ ಗಿಲ್ಲಿ ಅವರು ಒಬ್ಬ ನಿಜವಾದ ಟ್ಯಾಲೆಂಟ್ ಆಗಿರೋದ್ರಿಂದ ಇನ್ಮೇಲೆ ಅವರಿಗೆ ಲಕ್ಷ ಲಕ್ಷ ದುಡಿಮೆ ಅನ್ನೋದು ಕೂಡ ತುಂಬಾ ಈಸಿನೇ ಆಗ್ತಾ ಹೋಗುತ್ತೆ. ಸೊ ಅದು ಅದೆಲ್ಲ ಹೇಗಾಗುತ್ತೆ, ಅವ್ರ ದುಡಿಮೆ ಎಲ್ಲಿಂದ ಆಗುತ್ತೆ, ಹೇಗೆಲ್ಲ ಅವರು ದುಡ್ಡನ್ನ ದುಡ್ಕೋಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಬೇರೆ ರಿಯಾಲಿಟಿ ಶೋಸ್ ಗಳಲ್ಲೂ ಸಮೇತ ಅವರು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಅವರು ಯೂಟ್ಯೂಬ್ ಚಾನಲ್ ಗಳಲ್ಲೂ ಸಮೇತ ಅವರು ಅವರ ಸ್ಕಿಟ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇದ್ರು. ಸೊ ಅದ್ರಲ್ಲೆಲ್ಲ ಇರುವಂತಹ ರೈಟಿಂಗ್ ಎಲ್ಲ ಅವ್ರದೇ ಆಗಿತ್ತು. ಬಟ್ ಆ ಚಾನಲ್ ಮಾತ್ರ ಅವ್ರದ್ದಾಗಿರ್ಲಿಲ್ಲ, ಅದು ಬೇರೆ ಪ್ರೊಡಕ್ಷನ್ ಹೌಸಸ್ ಅಲ್ಲಿ ಅವರು ಅವರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಸ್ತಾ ಇದ್ರು. ಸೊ ಇದನ್ನ ಮಾಡ್ತಾ ಮಾಡ್ತಾ ಅವರು ಟಿವಿ ಚಾನಲ್ ಗಳಲ್ಲಿ ಅವರಿಗೆ ವೇದಿಕೆಗಳು ಸಿಕ್ಕಿ ಜೀ ಕನ್ನಡ ಚಾನಲ್ ಅಲ್ಲಿ ಪ್ರಾಪರ್ಟಿ ಕಾಮಿಡಿನ ಮಾಡೋಕ್ ಶುರು ಮಾಡಿದ್ರು. ಸೊ ಗಿಲ್ಲಿ ಅವರಿಂದ ಒಳ್ಳೆ ಟಿಆರ್ಪಿನೇ ಇರ್ತಿತ್ತು, ಯಾಕಂದ್ರೆ ಅವ್ರಿರುವಂತಹ ಶೋಸ್ ಗಳು ಎಲ್ಲವೂ ಸಮೇತ ಎಂಟರ್ಟೈನಿಂಗ್ ಆಗೇ ಇರ್ತಿತ್ತು. ಸೊ ಇದಾದ ನಂತರ ಅವರಿಗೆ ಸಿಕ್ಕಿರುವಂತ ಅವಕಾಶ ಅಂದ್ರೆ ಅದು ಬಿಗ್ ಬಾಸ್ ಹೌಸ್. ಸೊ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಗಿಲ್ಲಿ ಅವ್ರಿಗೂ ಸಮೇತ ಐಡಿಯಾ ಇರ್ಲಿಲ್ಲ ಅನ್ಸುತ್ತೆ ಅವರು ಹೊರಗಡೆ ಈ ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತ ಹೇಳಿ. ಸೊ ಹೊರಗಡೆ ಬಂದ್ಮೇಲೆ ಬಹುಶಃ ಅವರೇ ಶಾಕ್ ಆಗ್ಬೋದು. ಅಂದ್ರೆ ನನ್ಗೆ ಈ ಮಟ್ಟಕ್ಕೆ ಫ್ಯಾನ್ಸ್ ಆಗಿದಾರ, ಇಷ್ಟೊಂದು ಜನ ನನ್ನ ಇಷ್ಟಪಡ್ತಿದಾರ ಅಂತ ಹೇಳಿ ನಿಜವಾಗ್ಲೂ ಶಾಕ್ ಆಗೋದ್ ಮಾತ್ರ ಗ್ಯಾರಂಟಿ. ಸೊ ಬಟ್ ಇನ್ಮೇಲೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆ ಹೊರಗಡೆ ಬಂದ್ಮೇಲೆ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ. ಸೊ ಇನ್ಮೇಲೆ ದುಡಿಮೆ ಅನ್ನೋದು ಅವ್ರಿಗೆ ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಷ್ಟು ವರ್ಷದ ಒಂದು ಶ್ರಮ ಏನಿದೆ, ಇಷ್ಟು ವರ್ಷ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ಅದೆಲ್ಲದ್ರದ್ದು ಪೇ ಆಫ್ ಅವ್ರಿಗೆ ಇನ್ಮೇಲೆ ಸಿಗ್ತಾ ಹೋಗುತ್ತೆ. ಸೊ ಇಷ್ಟು ವರ್ಷಗಳ ಶ್ರಮಕ್ಕೆ ಒಂದು ಪ್ರತಿಫಲ ಇನ್ಮೇಲೆ ಸಿಗೋಕ್ ಶುರು ಆಗುತ್ತೆ. ಗಿಲ್ಲಿ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ 1.4 ಮಿಲಿಯನ್ ಅಂದ್ರೆ 14 ಲಕ್ಷ ಜನ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಈ ತರ ಮೇನ್ಲಿ 14 ಲಕ್ಷ ಜನ ಇರುವಂತಹ ಅಕೌಂಟ್ ಅಂದ್ರೆ ಅದನ್ನ ಸೆಲೆಬ್ರಿಟಿ ಅಕೌಂಟ್ ಅಂತಾನೆ ಕರಿತೀವಿ. ಸೊ ಈ ತರ ಸೆಲೆಬ್ರಿಟಿ ಅಕೌಂಟ್ ಗಳಿಗೆ ಬ್ರಾಂಡ್ ಗಳು ತುಂಬಾ ಜಾಸ್ತಿ ಅಮೌಂಟ್ ಅನ್ನ ಪೇ ಮಾಡ್ತಾರೆ. ಸೊ ಈ ತರದ ಅಕೌಂಟ್ ಗಳಲ್ಲಿ ಅವರು ಅವರ ಪ್ರಾಡಕ್ಟ್ ಗಳನ್ನ ಅಡ್ವರ್ಟೈಸ್ ಮಾಡ್ಕೊಳ್ತಾರೆ, ಕೊಲಾಬ್ ಮಾಡಿಸ್ಕೊಂಡು ಅವರ ಪ್ರಮೋಷನ್ಸ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ. ಸೊ ಸೋರ್ಸಸ್ ಗಳ ಪ್ರಕಾರ ನೋಡ್ತಾ ಹೋದ್ರೆ 1 ಮಿಲಿಯನ್ ಫಾಲೋವರ್ಸ್ ಇರುವಂತ ಅಕೌಂಟ್ ಗಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ ಅವರ ಒಂದು ಪೋಸ್ಟ್ ಗೆ, ಅವರ ಒಂದು ರೀಲ್ಸ್ ಗೆ, ಸೊ ಬ್ರಾಂಡ್ ಗಳು ಏನಿಲ್ಲ ಅಂದ್ರೂ 1 ಲಕ್ಷದಿಂದ 2 ಲಕ್ಷದವರೆಗೂ ಪೇ ಮಾಡ್ತಾ ಹೋಗ್ತವೆ. ಸೊ ಗಿಲ್ಲಿ ಅವರು ಕೂಡ ಹೊರಗಡೆ ಬಂದ್ಮೇಲೆ ಅವರು ಅವರ ಅಕೌಂಟ್ ನ ಹೇಗೆ ಯೂಸ್ ಮಾಡ್ಕೊಳ್ತಾರೆ, ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾರೆ, ಅಂದ್ರೆ ಅವ್ರು ಇಷ್ಟು ಜನ ಫಾಲೋವರ್ಸ್ ಇದಾರಲ್ವಾ, ಸೊ ಇಷ್ಟು ಜನ ಫಾಲೋವರ್ಸ್ ನ ಅವ್ರು ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಅವ್ರೇನಾದ್ರೂ ಅವ್ರ ಅಕೌಂಟ್ ಅನ್ನ ತುಂಬಾ ಆಕ್ಟಿವ್ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಬಹುಶಃ ಅವರು ಯಾವ ಟಿವಿ ಚಾನಲ್ಸ್ ಗಳಿಗೂ ಇನ್ಮೇಲೆ ಹೋಗೋ ಅವಶ್ಯಕತೆನೆ ಬೀಳಲ್ಲ ಅನ್ಸುತ್ತೆ. ಅಂದ್ರೆ ಬೇರೆ ಯಾವ ರಿಯಾಲಿಟಿ ಶೋಸ್ ಗಳಲ್ಲೂ ಅವ್ರು ಹೋಗಿ ಆಕ್ಟ್ ಮಾಡ್ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಮೂಲಕನೇ ಅವರು ಏನಿಲ್ಲ ಅಂದ್ರೂ ಮಿನಿಮಮ್ ಪ್ರತಿ ತಿಂಗಳು 5 ರಿಂದ 6 ಲಕ್ಷ ದುಡ್ಡನ್ನ ಅವರು ಆರಾಮಾಗಿ ದುಡ್ಕೋಬಹುದು. ಅದು ಹೇಗಂತೀರಾ ಅಂದ್ರೆ ಈಗ ಬ್ರಾಂಡ್ಸ್ ಗಳು ಬಂದು ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಿದ್ರೆ ಮಿನಿಮಮ್ ಒಂದು ಪೋಸ್ಟ್ ಗೆ ಏನಿಲ್ಲ ಅಂದ್ರೂ ಬ್ರಾಂಡ್ಸ್ ಗಳಿಂದ 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಇಷ್ಟರ ಮಟ್ಟಿಗೆ ಅವರು ಅಮೌಂಟ್ ಅನ್ನ ಪೇ ಮಾಡ್ತಾ ಹೋಗ್ತಾರೆ. ಸೊ ಗಿಲ್ಲಿ ಅವರು ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ 4 ರಿಂದ 8 ಪೋಸ್ಟ್ ಗಳನ್ನ ಹಾಕ್ತಾ ಬಂದ್ರು ಕೂಡ ಅವ್ರಿಗೆ ಏನಿಲ್ಲ ಅಂದ್ರೂ 5 ರಿಂದ 6 ಲಕ್ಷ ದುಡ್ಡು ಬರೀ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದಾನೆ ಆರಾಮಾಗಿ ದುಡ್ಕೊಳ್ತಾರೆ. ಸೊ ಇನ್ನು ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದ್ ಕಡೆ ಆದ್ರೆ, ಇನ್ನು ಯೂಟ್ಯೂಬ್ ಅಲ್ಲಿ ಗಿಲ್ಲಿ ಅವರು ಇದುವರೆಗೂ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ಕೊಂಡಿಲ್ಲ, ಮಾಡಿರೋದೆಲ್ಲ ಬೇರೆ ಪ್ರೊಡಕ್ಷನ್ ಹೌಸಸ್ ಗಳಲ್ಲೇನೆ ಅವ್ರ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಈಗ ಅವರು ಹೊರಗಡೆ ಬಂದು ಅವ್ರದೇ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಕೊಂಡು ಅವ್ರು ಏನ್ ಮುಂಚೆ ಮಾಡ್ತಿದ್ರಲ್ಲ ಕಾಮಿಡಿ ಸ್ಕಿಟ್ ಗಳು, ಅದೇ ಕಾಮಿಡಿ ಸ್ಕಿಟ್ ಗಳನ್ನ ಅವ್ರ ಚಾನಲ್ ಅಲ್ಲಿ ಅವ್ರು ಅಪ್ಲೋಡ್ ಮಾಡ್ತಾ ಹೋದ್ರೆ ಜಸ್ಟ್ ಇಮ್ಯಾಜಿನ್ ಈಗ ಅವ್ರಿಗಿರುವಂತಹ ಒಂದು ಕ್ರೇಜ್ ಏನಿದೆ, ಈ ಕ್ರೇಜ್ ಎಲ್ಲವೂ ವ್ಯೂವರ್ಸ್ ಆಗಿ ಕನ್ವರ್ಟ್ ಆದ್ರೆ, ಅಥವಾ ವ್ಯೂವರ್ಸ್ ಆಗಿ ಕನ್ವರ್ಟ್ ಆದ್ಮೇಲೆ ಗಿಲ್ಲಿ ಅವರು ಅದಕ್ಕೆ ಕರೆಕ್ಟ್ ಆಗಿ ಅಂತದೇ ಒಂದು ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ, ಅಂತದೇ ಒಂದು ಸ್ಕಿಟ್ ಗಳನ್ನ ಮಾಡ್ತಾ, ವಿಡಿಯೋಸ್ ಅನ್ನ ಮಾಡ್ತಾ, ಕಾಮಿಡಿ ಕಂಟೆಂಟ್ ಅನ್ನೇ ಕೊಡ್ತಾ ಹೋದ್ರೆ ಜನ ನಿಜವಾಗ್ಲೂ ಗಿಲ್ಲಿ ಅವ್ರ ಚಾನಲ್ ನ ವಿಪರೀತ ಫಾಲೋ ಮಾಡ್ತಾರೆ ಮತ್ತು ವಿಪರೀತ ಸಪೋರ್ಟ್ ಮಾಡ್ತಾರೆ. ಸೊ ಇದ್ರ ಮೂಲಕ ಗಿಲ್ಲಿ ಅವರಿಗೆ ನಿಜವಾಗ್ಲೂ ಆ ಯೂಟ್ಯೂಬ್ ಮೂಲಕನೂ ಸಮೇತ ಅವ್ರಿಗೆ ಬಹಳಷ್ಟು ದೊಡ್ಡ ದುಡಿಮೆ ಕೂಡ ಕಾಣಬಹುದು. ಸೊ ಒಂದೇ ಒಂದು ಬಿಗ್ ಬಾಸ್ ಶೋಗೆ ಹೋಗಿ ಬಂದಿರೋದ್ರಿಂದಾನೇ ಇಷ್ಟೆಲ್ಲವೂ ಸಿಗ್ತಾ ಇತ್ತು ಅವ್ರಿಗೆ, ಚಾನ್ಸೇ ಇಲ್ಲ. ಇದಕ್ಕಿಂತ ಮುಂಚೆನೂ ಅವರು ಬಹಳಷ್ಟು ವರ್ಷಗಳಿಂದ ಅವ್ರು ಇದನ್ನೆಲ್ಲದನ್ನು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಸೊ ಯೂಟ್ಯೂಬ್ ಗಿಂತ ಬರಕ್ಕಿಂತ ಮುಂಚೆನೂ ಕೆಲವು ಪ್ರಯತ್ನಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪ್ರೊಡಕ್ಷನ್ ಹೌಸಸ್ ಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಈಗ ಅವ್ರ ಕಾಮಿಡಿ ಸೀಟ್ ಗಳನ್ನ ನೀವು ನೋಡಿರ್ಬೋದು, ಕೇವಲ 1 ಟೇಕ್ ಅಲ್ಲಿ ಅವರು ಎಲ್ಲಾ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ. ಸೊ ಆ ರೀತಿ 1 ಟೇಕ್ ಅಲ್ಲಿ ಎಲ್ಲಾ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಅವ್ರು ಎಷ್ಟು ರಿಹರ್ಸಲ್ಸ್ ಮಾಡಿರ್ಬೇಕು, ಎಷ್ಟು ಪ್ರಾಕ್ಟೀಸಸ್ ಮಾಡಿರ್ಬೇಕು. ಸೊ ಇಷ್ಟೆಲ್ಲ ಪ್ರಾಕ್ಟೀಸಸ್ ಮಾಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಡಿಸಿಪ್ಲಿನ್ಸ್ ಇರಬೇಕು. ಸೊ ಅವ್ರು ಮಾಡ್ಬೇಕಾಗಿರುವಂತ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಇರಬೇಕು, ಅದನ್ನೆಲ್ಲ ಎಷ್ಟು ಮನಸ್ಸಿಟ್ಟು ಮಾಡ್ಲೇಬೇಕು ನಾನು ಅಂತೇಳಿ ಮಾಡಿರ್ಬೋದು. ಸೊ ಈ ಹಿಂದ್ಗಡೆ ಹಾಕಿರುವಂತ ಎಷ್ಟೊಂದು ಎಫರ್ಟ್ಸ್ ಗಳಿದಾವಲ್ಲ, ಸೊ ಬಹುಶಃ ಇಷ್ಟು ಎಫರ್ಟ್ಸ್ ಗಳು ಅವರಿಗೆ ಇವತ್ತು ಪೇ ಆಫ್ ಅನ್ನ ಕೊಡ್ತಾ ಇರಬಹುದು. ಸೊ ಬಿಗ್ ಬಾಸ್ ಮನೆಯಿಂದ ಗೆದ್ದು ಹೊರಗಡೆ ಬರುವಂತ ಸುಮಾರಷ್ಟು ಜನ ಯಾರ್ಯಾರಿದ್ದಾರೆ ಅವರೆಲ್ಲ ಹೊರಗಡೆ ಬಂದು ಒಂದಲ್ಲ ಒಂದು ರೀತಿ ಅವ್ರ ಜೀವನಗಳನ್ನ ಕಟ್ಕೊಂಡಿದ್ದಾರೆ. ಕೆಲವರು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅವ್ರ ಕ್ರೇಜ್ ನ, ಇನ್ನು ಕೆಲವರು ಕಣ್ಮರೆ ಕೂಡ ಆಗಿದ್ದಾರೆ. ಸೊ ಬಟ್ ಈಗ ಗಿಲ್ಲಿ ಅವರು ಹೊರಗಡೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾನ ಹೇಗ್ ಬಳಸ್ಕೊಳ್ತಾರೆ ಅಥವಾ ಅವ್ರ ಕೆರಿಯರ್ ನ ಹೇಗ್ ಬಳಸ್ಕೊಳ್ತಾರೆ ಅನ್ನೋದು ಕೂಡ ನಿಜವಾಗ್ಲೂ ಒಂದು ಮ್ಯಾಟರ್ ಆಗುತ್ತೆ. ಸೊ ಈ ವಿಡಿಯೋ ಮೂಲಕ ನಾನ್ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಗಿಲ್ಲಿ ಅವರಲ್ಲಿ ಆ ಟ್ಯಾಲೆಂಟ್ ಇದೆ ಅನ್ನೋ ಕಾರಣಕ್ಕೆ ತಾನೇ
ಕರ್ನಾಟಕದ ಜನ ಅವ್ರನ್ನ ಅಷ್ಟೊಂದು ಪ್ರೀತಿಸ್ತಾ ಇರೋದು, ಅಷ್ಟೊಂದು ಮೆರೆಸ್ತಾ ಇರೋದು. ಸೊ ಮೊದಲು ಮೇನ್ ಆಗಿ ಬಂದ್ಬಿಟ್ಟು ಅವ್ರು ಗಿಲ್ಲಿ ಅಲ್ಲ, ಗಿಲ್ಲಿಗೆ ಇರುವಂತ ಒಂದು ಟ್ಯಾಲೆಂಟ್, ಆ ಟ್ಯಾಲೆಂಟ್ ಇಂದ ಸಿಗ್ತಾ ಇರುವಂತ ಒಂದು ಎಂಟರ್ಟೈನ್ಮೆಂಟ್. ಸೊ ಇದೆಲ್ಲವೂ ಚೈನ್ ಲಿಂಕ್ ಆಗಿ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಮಲ್ಲಿ ಯಾವ್ದಾದ್ರು ಒಂದು ಟ್ಯಾಲೆಂಟ್ ಇದ್ರೆ, ಈ ತರದ ಎಂಟರ್ಟೈನ್ಮೆಂಟ್ ಆಗ್ಲಿ ಅಥವಾ ಬೇರೆ ಯಾವ್ದೇ ಆದ್ರಾಗ್ಲಿ, ನಿಮ್ಮಲ್ಲಿ ಯಾವ್ದಾದ್ರು ಒಂದು ಟ್ಯಾಲೆಂಟ್ ಇದ್ರೆ ನೀವು ಅದನ್ನ ಶೋಕೇಸ್ ಮಾಡ್ಕೊಳ್ಳೋಕೆ ಶುರು ಮಾಡಿ. ಸೊ ವೇಸ್ಟ್ ಮಾಡ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಪ್ರತಿಯೊಬ್ಬರನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಟ್ಯಾಲೆಂಟ್ ಇರೋರಿಗೆ ಒಂದಲ್ಲ ಒಂದು ದಿವಸ ಏನಾದ್ರೂ ಒಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗಿಲ್ಲಿ ನಟ ಅವರು. ಸೊ ಮುಂದೆ ಒಂದಿಷ್ಟು ದಿನ ಆದ್ಮೇಲೆ ನಾವು ಮನಸ್ಸಲ್ಲಿ ಯಾವುದೇ ರಿಗ್ರೆಟ್ಸ್ ಇಟ್ಕೋಬಾರ್ದು. ಸೊ ನಾನು ಏನೋ ಅನ್ಕೊಂಡಿದ್ದೆ, ಏನು ಮಾಡಕ್ಕಾಗಿಲ್ಲ, ಅಥವಾ ನಾನು ಅದನ್ನ ಮಾಡ್ಬೇಕಿತ್ತು ಅಂತ ಹೇಳಿ ನಾವು ಸುಮ್ನೆ ನಮ್ಮಲ್ಲೇ ಒದ್ದಾಡೋದಕ್ಕಿಂತ ಬಹುಶಃ ಪ್ರಯತ್ನ ಮಾಡೋದೇನೆ ತುಂಬಾ ಒಳ್ಳೇದನ್ಸುತ್ತೆ ಅಲ್ವಾ. ಸೊ ಈಗ ನಂದೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾನು ಸಮೇತ ತುಂಬಾ ರಿಗ್ರೆಟ್ಸ್ ಮಾಡಿದ್ದೀನಿ. ಬಹುಶಃ ನಾನು ಇದಕ್ಕಿಂತ ಮುಂಚೆನೆ ಯೂಟ್ಯೂಬ್ ನ ಶುರು ಮಾಡಿದಿದ್ರೆ ಒಂದಿಷ್ಟು ಜನ ಆದ್ರೂ ನನ್ನನ್ನು ಇಷ್ಟಪಟ್ಟು, ಒಂದಿಷ್ಟು ಜನ ಆದ್ರೂ ಫಾಲೋ ಮಾಡ್ತಿದ್ರು, ಒಂದಿಷ್ಟು ಜನ ಆದ್ರೂ ಸಪೋರ್ಟ್ ಮಾಡ್ತಿದ್ರಲ್ವಾ ಅಂತ. ಸೊ ಈ ವಿಷಯಕ್ಕೆ ನನಗೆ ತುಂಬಾನೇ ರಿಗ್ರೆಟ್ಸ್ ಇದೆ. ಬಟ್ ಈಗ ನಾನು ಆ ತಪ್ಪನ್ನ ಮಾಡಬಾರ್ದು. ಸೊ ಇನ್ಮೇಲಾದ್ರೂ ನಾನು ಯೂಟ್ಯೂಬ್ ಅಲ್ಲಿ ನನ್ನ ವಿಡಿಯೋಸ್ ಗಳನ್ನ ಹಾಕಬೇಕು, ನನ್ನ ಅನಿಸಿಕೆಗಳನ್ನ, ನನ್ನ ಕಂಟೆಂಟ್ ಗಳನ್ನ ಎಲ್ಲದೂ ಶೇರ್ ಮಾಡಬೇಕು ಅಂತ ಹೇಳಿ ಸೊ ಈ ಚಾನಲ್ ನ ಹೊಸದಾಗಿ ಶುರು ಮಾಡಿದ್ವಿ. ಸೊ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ಬೇಕಾಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.